ಯಾರು ಚೆನ್ನಾಗಿ ಮಾಡ್ತಾರೆ ಅಂತ ನೀವು ಕಮೆಂಟ್ ಮಾಡಿ, ಓಕೆನಾ? ಅವಳು ವಾಯಿನ್ ಸೊಪ್ಪು ನಾನೇ ಇಟ್ಟಾಕಿದ್ದು. ಓಕೆ, ದೇವ್ರನ್ನೆಲ್ಲ ರೆಡಿ ಮಾಡಿ ಇವಾಗ ನಾನು ರೆಡಿಯಾಗಿ ಬಂದಿದ್ದೀನಿ. ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ, ಓಕೆನಾ? ಇದು ಲೆಹಂಗಾ, ಇದು ಲೆಹಂಗಾ ಇದು ನೋಡಿ. ಇದು ನನ್ನ ಡ್ರೆಸ್ ಲೆಹಂಗಾ. ತುಂಬ ದಿವಸದಿಂದ ಹಾಕೋಬೇಕು ಅಂದ್ಕೊಂಡಿದ್ದೆ, ಹಾಕೊಂಡೇ ಇರಲಿಲ್ಲ. ಬ್ಲೌಸ್ ಇರಲಿಲ್ಲ ಅಂತ ಹಾಕಿರಲಿಲ್ಲ. ಸೊ ಮೀಶೋದಲ್ಲಿ ಈ ಬ್ಲ್ಯಾಕ್ ಕಲರ್ ಬ್ಲೌಸ್ನ ಆರ್ಡರ್ ಮಾಡಿಕೊಂಡು ಹಾಕೊಂಡಿದ್ದೀನಿ. ತೇಜು ಹಾಕಿರೋದು ನನ್ನದೇ ಡ್ರೆಸ್ಸು. ನಮ್ಮ ನಿತ್ಯನ್ ನೋಡಿ, ನಮ್ಮ ನಿತ್ಯಂದು ನ್ಯೂ ಡ್ರೆಸ್, ಬೇಬಿ ಡಾಲ್. ಓಕೆ,
ಪ್ರಾಜೆಕ್ಟ್ ಹೊಡ್ಬೋದು. ನಮ್ಮ ತೇಜು ನಾಮಕರಣ ಡ್ರೆಸ್ ಇದು. ನನ್ನ ಹತ್ರ ಇರೋ ಕಾಸ್ಟ್ಲಿ ಡ್ರೆಸ್ ಅಂದರೆ ಇದೆ. ನನಗೆ ಜಾಸ್ತಿ ಬಟ್ಟೆಗೆ ಜಾಸ್ತಿ 5ಕ್ಕಿಂತ ಇದು ಕಮ್ಮಿ, ಇದು ಜಾಸ್ತಿ. ಇದು ಅವಾಗ 3000 ಕೊಟ್ಟು ತಗೊಂಡಿದ್ದು. ಇದು ಶರಪತಿಯ ಮದುವೆ ತಾಯಿ. ಸೊ ನನಗೆ ನನ್ನ ಹಸ್ಬೆಂಡು ದೇವಸ್ಥಾನ ಹತ್ರ ಹೋಗಿದ್ದೆ. ಆಮೇಲೆ ಇಲ್ಲಿ ಮಂಗಳಾರತಿ ಮಾಡಬೇಕು ಅಮ್ಮಂಗೆ. ಅರ್ಜೆಂಟಲ್ಲಿ ಪೂಜೆ ಮಾಡಿದ್ದಾಯ್ತು ಈ ಸಲ. ಯಾಕೆ ಅಂದರೆ ಅದು ಫಿಕ್ಸ್ ನಾನು ಅಂದ್ಕೊಂಡಿದ್ದೆ ಈ ಸಲ ಹಬ್ಬ ಕ್ಯಾನ್ಸಲ್ ಮಾಡೋದು ಬೇಡ ಪೂಜೆನ ಅಂತ ಫಸ್ಟ್ ಪ್ಲ್ಯಾನ್ ಹಾಕಿ ಫಸ್ಟು ಹಬ್ಬ ಮಾಡಬೇಕು ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ. ನಾನು ನಿಮ್ಗೆ ಹೇಳಿದ್ದೆನು, ಮನೆಗೆಲ್ಲ ಕ್ಲೀನಿಂಗ್ ಮಾಡಿದ್ದೆ. ಬಟ್ ಏನಾಯಿತು ಅಂದರೆ ಮಧ್ಯದಲ್ಲಿ ಪೀರಿಯಡ್ ಪ್ರಾಬ್ಲಮ್ ಆಯಿತು, ಮತ್ತು ಇನ್ನೊಂದೆರಡು ಏನೋ ಪ್ರಾಬ್ಲಮ್ ಆಯಿತು ಅಂದ್ಬಿಟ್ಟು ಬೇಡ ಈ ಸಲ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ದೇವ್ರಿಗೆ ಮಾಡಿಸ್ಕೋಬೇಕು ಅನ್ನೋದಿದ್ದಾಗ ಹೆಂಗಿದ್ರು ಮಾಡಿಸ್ಕೋತಾರೆ. ಸೊ ನನಗೆ ನೆನೆಗೇನೆ ಸ್ಟಾಪ್ ಆಗಿತ್ತು ಇದು. ಅದಕ್ಕೆ ಸ್ಟಾಪ್ ಆಗಿದ್ರೆ ಮಾಡು ಅಂದರು. ನೈಟು ಚೂರು ನಿದ್ದೆ ಮಾಡಿಲ್ಲ ನಾನು, 1 ಸೆಕೆಂಡು ಕಣ್ಣು ಮುಚ್ಚಿಲ್ಲ. ತಡಿಕಂದ ಕೋಲು ತಿಂಡಿ ಬೇಯಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ದೀಪ ಹಚ್ಬಿಟ್ಟು ಆಮೇಲೆ ಇವತ್ತಿನ್ನೂ ಅಡುಗೆ ಮಾಡಿಲ್ಲ ನಾನು. ಏಕೆಂದರೆ ಪೂಜೆ ಮುಗಿಸ್ಕೊಂಡು ಆಮೇಲೆ ಮಧ್ಯಾಹ್ನ ಊಟಕ್ಕೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಂಟಿ ಅವ್ರನ್ನೆಲ್ಲ ಬರೋಕ್ಕೆ ಹೇಳಿದ್ದೀನಿ. ಸೊ ಅವರೆಲ್ಲ ಬರ್ತಾರೆ. ಅವ್ರು ಬಂದಾಗ ನಾನು ತೋರಿಸ್ತೀನಿ. ಹಾಗೆ ಹಸ್ಬೆಂಡ್ ಬಂದಮೇಲೆ ಮಂಗಳಾರತಿ ಮಾಡ್ತೀವಿ, ಅದನ್ನು ತೋರಿಸ್ತೀವಿ. ಸೊ ಇದು ಬಂದು ನಮ್ಮ ಮನೆ ವರಮಹಾಲಕ್ಷ್ಮಿ. ಬಾಂಬಿಲಿ ತೇಜು ನೋಡಿ ರೆಡಿ ಆಗಿದ್ದಾಳೆ. ಅಮ್ಮನ ಬಟ್ಟೆ ಹಾಕೊಂಡು ನನ್ನ ಮಗಳು ನನ್ನಷ್ಟು ಉದ್ದನೇ ಆಗೋಗೋಳೆ. ಇಲ್ಲ ಚೂರು ಚೂರು ಆ ಚೂರಾಳ ಪೂರ್ತಿ ಉದ್ದಾಗಿದೆ. ನಿಗ್ರು ಇಲ್ಲಿ ಕಾಲು ಇಲ್ಲ, ನಿಗ್ರಿಲ್ಲ, ಫ್ರೀ ಬಿಡು. ಸುಮ್ಮನೆ ಇದೆ. ಇಲ್ಲಿ ನೋಡಿ ಕುದ್ಕೆ ಎಲ್ಲ ಐತೆ. ನಡಿ ನಡಿ ಬೈಲ್ ಪೂಜೆ ಮಾಡೋಣ. ಅಪ್ಪ ಬರುತ್ತೆ. ಅಯ್ಯೋ ಮಾ ಬಿಡು, ಏನಾಗಲ್ಲ. ಸೀಟಿ ಓದಿರೋದು ಪಾಪ. ಸುಮ್ಮನಿರು 1 ನಿಮಿಷ. ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾನು ಕಟ್ತೀನಿ. ಇಲ್ಲೇ ಇದೆಯಲ್ಲ ಅಮ್ಮ, ಈಗ ನಾನು ಕಟ್ಕೊಡ್ತೀನಿ ಕಲ್ಲ. ಫಸ್ಟು ನಮ್ಮನೆ ಲಕ್ಷ್ಮಿಯರಿಗೆ ಅರ್ಶಿನ ಕುಂಕುಮ ಕೊಡೋಣ ಆಯಿತಾ. ಅವ್ರಿಗೆ ಫಸ್ಟು ಬಾಗಿನ ಎಲ್ಲ ಕಟ್ಟಿ ಕೂತ್ಕೊಂಡೆ. ಇದೆ ಇಲ್ಲಿ ಬನ್ನಿ. ಬಿಚ್ಚಬಾರ್ದು ಕಂದ, ಸಂಜೆ ತನಕ ಮಾಮಿದಲ್ವಾ ಅದಕ್ಕೆ. ಓಕೆ, ಆ ಕಡೆ ಬಾರೆ. ಭಾಗ್ಯದ ಲಕ್ಷ್ಮೀ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ. ಮನೆಯ ನಿತ್ಯ ಮಹೋತ್ಸವ ನಿತ್ಯ ಸಮ ಸತ್ಯವ ತೋರ ಸಾಧು ಸಜ್ಜನರ ಚಿತ್ತದೆ ಒತ್ತಡಿಗೊಂಡೆ. ಭಾಗ್ಯದ ಲಕ್ಷ್ಮೀ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ. ಸಕ್ಕರೆ ತುಪ್ಪದ ಕಾಲಿವೆ ಹರಿಸಿ ಕ್ರಮಾರಥ ಪೂಜೆವೆ ಚೊಕ್ಕ ಪುರಂದರ ವಿಠಲನ ತಾಯಿ. ಚೊಕ್ಕ ಪುರಂದರ ವಿಠಲನ ರಾಣಿ, ವಿಠಲನ ರಾಣಿ, ವಿಠಲನ ರಾಣಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹಸ್ಬೆಂಡು ಮಕ್ಕಳೆಲ್ಲ ಶುಕ್ರವಾರ ಅಲ್ವಾ ಕೆಳಗಡೆ ಅಮ್ಮನ ದೇವಸ್ಥಾನ ಹತ್ರ ಹೋಗಿದ್ದಾರೆ. ನಾನು ಬಂದು ಅಡುಗೆ ಮಾಡ್ತಾಯಿದ್ದೀನಿ. ನಿಜ ನಿನ್ನೆ ಸಂಜೆಯಿಂದನೂ 1 ನಿಮಿಷ ರೆಸ್ಟ್ ಇಲ್ಲ. ಒಂದೇ 1 ನಿಮಿಷ ಕೂತಿಲ್ಲ ನಾನು. ನೈಟೆಲ್ಲ ಕೆಲಸ ಮಾಡಿದ್ದೀನಿ.
ಮತ್ತೆ ಇವಾಗ ಬೆಳಗ್ಗೆ ಎದ್ದು ಅಮ್ಮಂಗೆ ಅಲಂಕಾರ ಮಾಡಿ ಲಕ್ಷ್ಮಿಗೆ ಪೂಜೆ ಮುಗಿಸಿ ಮತ್ತೆ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ. ಅಡುಗೆಗೆ ಬಂದು ಒಬ್ಬಟ್ಟು ಮಾಡಬೇಕು. ಇವಾಗ ಬೇಳೆ ಬೇಯಿಸಿಟ್ಟಿದ್ದೀನಿ, ಬೆಲ್ಲ ಇದು ಮಾಡಿಕೊಂಡು ಒಬ್ಬಟ್ಟು ಒಂದು ಮಾಡಬೇಕು, ಕೋಸಂಬರಿ ಒಂದು ಮಾಡಬೇಕು. ಅದು ಬಿಟ್ಟರೆ ವೈಟ್ ರೈಸ್, ಪಲಾವ್, ಪಾಯಸ, ಇದು ಸಾಂಬಾರು, ನುಗ್ಗೆಕಾಯಿ ಸಾಂಬಾರು, ಕುರ್ಮಾ, ವೆಜ್ ಕುರ್ಮಾನ ಮಾಡಿದ್ದೀನಿ. ಇಷ್ಟನ್ನ ಮಾಡಿದ್ದೀನಿ ಇವತ್ತು. ಸೊ ಅಂಕಲ್ ಆಂಟಿ ಬರೋಕ್ಕೆ ಹೇಳಿದ್ದೀನಿ, ಮತ್ತು ಅವ್ರ ಮಗ ಸುಸನ್ ಬರೋಕ್ಕೆ ಹೇಳಿದ್ದೀನಿ, ಮತ್ತು ಖುಷಿ ಮತ್ತು ಅವರಮ್ಮ ಬರ್ತಾರೆ, ಮತ್ತು ನಾವು. ಸೊ ಇಷ್ಟು ಜನಕ್ಕೆ ಇವತ್ತು ಅಡುಗೆನ ಪ್ರಿಪೇರ್ ಮಾಡಿದ್ದೀನಿ. ನನಗೆ ನಿಲ್ಲಕ್ಕೂ ಆಗ್ತಿಲ್ಲ, ಅಷ್ಟು ಕಾಲೆಲ್ಲ ಒಂಥರ ವೈಬ್ರೇಟ್ ಆಗ್ತಾಯಿದೆ, ಏಕೆಂದರೆ ನಿದ್ದೆ ಮಾಡಿಲ್ಲ ನೈಟ್, ಒಂದು ಚೂರು ಕಣ್ಣು ಮುಚ್ಚಿಲ್ಲ ನಾನು. ಸೊ ಹಾಗಾಗಿ ಸ್ವಲ್ಪ ವೈಬ್ರೇಟ್ ಆಗ್ತಾಯಿದೆ ಕಾಲು. ಸೊ ಓಕೆ, ನಾನು ಹಬ್ಬನ ಮಾಡೋದೇ ಇಲ್ವೇನೋ, ನಾನು ಮಾಡೋದೇ ಇಲ್ಲ ಅಂತಲೇ ಅಂದ್ಕೊಂಡಿದ್ದು. ಸೊ ದೇವರು ಯಾವಾಗ ಏನು ಮಾಡಿಸ್ಕೋಬೇಕು ಅದು ಮಾಡಿಸ್ಕೊಳ್ಳುತ್ತೆ. ಸೊ ಫೈನಲಿ ನಾನು ಹಬ್ಬನ ಮಾಡಿದೆ. ಸೊ ಹ್ಯಾಪಿ. ನನಗೆ ಅಷ್ಟು ಖುಷಿ ಇಲ್ಲ ಆಯಿತಾ, ನನಗೆ ಸೀರೆ ಈ ಸಲ ಚೆನ್ನಾಗಿ ಉಡ್ಸಿದ್ದೀನಿ ಅನ್ನೋ ಇದೇ ಬರ್ತಾಯಿಲ್ಲ, ನನಗೆ ವೈಬ್ ಬರ್ತಾಯಿಲ್ಲ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನಿಮಗೆ ಹೆಂಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಆಯಿತಾ. ನಾನು ಬೇರೆ ಪ್ಲ್ಯಾನ್ ಹಾಕಿದ್ದೆ, ಬಟ್ ಏನಾಯಿತು ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ನಾನು ಹಬ್ಬ ಮಾಡೋದು ಬೇಡ ಅಂದ್ಕೊಂಡಿದ್ದಿದ್ರಲ್ಲಿ ಕೆಲವೊಂದು ಪ್ಲ್ಯಾನ್ನ ಕ್ಯಾನ್ಸಲ್ ಆಗಿತ್ತಲ್ವ. ಸೊ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಾನು ಈ ವರ್ಷ ಮಾಡಬೇಕು ಅಂದ್ಕೊಂಡಿದ್ದ ಅಲಂಕಾರನ ಮಾಡೋದಕ್ಕಾಗಲಿಲ್ಲ. ಅದಕ್ಕೂ ಏನೋ ಗೊತ್ತಿಲ್ಲ, ಸ್ವಲ್ಪ ಬೇಜಾರಾಗ್ತಾ, ಸ್ಯಾಕ್ಟಿಫಿಷನ್ಸ್ ಸಿಗ್ತಾ ಇಲ್ಲ ನನಗೆ. ಸೊ ಓಕೆ, ನಾನು ಇವಾಗ ಒಬ್ಬಟ್ಟು ಮಾಡಿದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೇನೆ ಆಯಿತಾ. ಮಕ್ಕಳಿಲ್ವಲ್ಲ, ಸೊ ಬೇಗ ಮಾಡಿಬಿಡ್ತೀನಿ, ಮಕ್ಕಳಿಗೆ ಹೊಟ್ಟೆ ಹಸಿವಾಗಿದೆ. ಸೊ ತಿಂಡಿ ಗಜ್ಜಿಕಾಯಿ, ಚಕ್ಲಿ ಮತ್ತು ನಿಪ್ಪಟ್ಟು ಮಾಡಿದೆ. ನಿಪ್ಪಟ್ಟು ತುಂಬ ಚೆಂದ ಬಂದಿದೆ ಆಯಿತಾ. ಸೊ ನಿತ್ಯ ಬೆಳಗ್ಗೆಯಿಂದ ಬರೀ ನಿಪ್ಪಟ್ಟು ತಿಂದಿದ್ದೇ ಆಗಿದೆ. ಸೊ ಅದಕ್ಕೆ ಇವಾಗ ಬೇಗ ಅಡುಗೆ ಮಾಡಿ ಎಲ್ಲ ಬರ್ತಾರಲ್ವ, ಆವಾಗ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಪೂಜೆ ನೋಡಿ ಇಷ್ಟ भैया आपको याद है ना पेपर लीक हुआ था? पापा आंसर क्यों भी मेरे सारे आंसर करेक्ट है, इस बार तो मुझे मेडिकल से पक्का मिलेगी। मेरी बेटी डॉक्टर बनेगी। इस तरह से कुछ नहीं होगा, तू टेंशन मत ले। बेटा अंतिम संस्कार की तैयारी करो। भाई नीट एग्जामिनेशन का रिजल्ट आया। ಪೂಜೆಲಿ ಹುಡುಗ ತಗೊಂಡ್ಬರ್ದು बहू पहले तो क्या हुआ, इतना टेंशन में क्यों है? भैया आपको याद है ना पेपर लीक हुआ था? आंसर क्यों भी मेरे सारे आंसर करेक्ट है। बोलो मम्मी मत बोल, मम्मी मत डॉक्टर बनेगी। ऐसा कुछ नहीं होगा, बेटा अंतिम संस्कार की तैयारी करो। अभी थोड़े काम पूरे करने हैं। भाई नीट एग्जामिनेशन का रिजल्ट आया। छोटी रिजल्ट आया। बाळा सोमनेर विश्वेश्वर राजा ನಾಮ ಇಟ್ಕೊಂಡ್ರಿ
ಸಣ್ಣ ಇಟ್ಕೊಳ್ಳಿ. ಕುಂಕುಮ ಇಟ್ರಿ ಅಷ್ಟು ಅಡ್ಡ ಬೆಳಿತಾರ. ಒಂದು ನಿಮಿಷ ದೇವರಿಗೆ ಅಕ್ಕ ಚುಮ್ಮರೆ ಹೂ ಮಾಡೋ ತೇಜು ಮಾಡ. ಏನಾಗಲ್ಲ ಮಾಡ. ಓಕೆ ಫ್ರೆಂಡ್ಸ್, ಇವಾಗ ಅರ್ಶಿನ ಕುಂಕುಮ ಬಂದವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟೆ. ಕೆಲವೊಬ್ರದ್ದು ವಿಡಿಯೋ ಮಾಡಲಿಲ್ಲ ನಾನು. ಇವಾಗ ಬಂದು ತೇಜು ನಾನು ಒಂದು ಚಾಲೆಂಜ್ ಏನು ಗೊತ್ತಾ, ಭರತನಾಟ್ಯ ಮಾಡಬೇಕು ಫಿಲಮ್ ಸಾಂಗಿಗೆ. ಯಾರು ಚೆನ್ನಾಗಿ ಮಾಡ್ತಾರೆ ಅಂತ ನೀವು ಕಮೆಂಟ್ ಮಾಡಿ, ಓಕೆನಾ? ಅವಳು ಭರತನಾಟ್ಯ ಕ್ಲಾಸಿಗೆ ಹೋಗ್ತಾಳೆ, ನಾನು ಯಾವ ಕ್ಲಾಸ್ಗೂ ಹೋಗಿಲ್ಲ. ನಂದು ಮಾಮೂಲಿ ಸ್ಟೆಪ್ಪು. ಬಟ್ ಯಾರ್ದು ಬೆಟರ್ ಆಗಿರುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಇವಾಗ ನಟರಾಜ ಸಾಂಗಿಗೆ ನಾವು ಡ್ಯಾನ್ಸ್ನ ಮಾಡ್ತಾ ಇದ್ದೀವಿ. ಸೊ ಬನ್ನಿ, ಅದು ಈ ಸಾಂಗ್ನ ಇಲ್ಲಿ ಕಮ್ಮಿ ಬರುತ್ತೆ, ನಾನು ಬೇರೆ ಮ್ಯೂಸಿಕ್ನ ಆ್ಯಡ್ ಮಾಡಿರ್ತೀನಿ. ಬಟ್ ಸ್ಟೆಪ್ಸ್ ಯಾರ್ದು ಚೆನ್ನಾಗಿ ಬಂದಿರುತ್ತೆ ಅಂತ ನೀವು ಕಮೆಂಟ್ ಮಾಡಿ. ಕಂಡ ಅಲ್ಲಿ ಕೂತಿರ್ಕಂಡ ಇಬ್ರು ಅಲ್ಲಿ ಹೋಗಿ. ಒಟ್ಟಿಂದ ನೀನು ಹಿಂದಕ್ಕೆ ನಿಂತ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲಂದು ಹೆಜ್ಜೆಯ ನಿಕ್ಕದ ಗೆಜ್ಜೆಯ ಕಾಲಿನ ನಾದವ ತೋರುತ್ತ ಸಜ್ಜನ ಸಾಲು ಪೂಜೆಗೆ ಅಕ್ಕರೆಯನ್ನ ಹೊರಗೆ ನಿರಂಜನ ಚುಕ್ಕ ಪರಂದರ ಚಲವರಾಯಿ ಭಕ್ತರ ಮನೆಯದ ನಿತ್ಯ ಮಹೋತ್ಸವ
ಅಂದರೆ ಈಗ ದೇವರಿಲ್ಲ ಅಂತ. ಓಕೆ ಫ್ರೆಂಡ್ಸ್ ಇವಾಗ ಸಂಜೆ ಪೂಜೆನ ಮುಗಿಸಿ ಕಳಶನ ಅಲ್ಗಾಡಿಸಿದ್ದೀನಿ. ಇನ್ನು ನಾಳೆ ಬೆಳಗ್ಗೆ ಅದನ್ನು ಕಳಶನ ವಿಸರ್ಜನೆನ ಮಾಡ್ತೀನಿ. ಸೊ ಇದು ಇವತ್ತಿನ ನಮ್ಮ ಮನೆಯ ಪುಟ್ಟದಾಗಿ ಚಿಕ್ಕದಾಗಿ ವರಮಹಾಲಕ್ಷ್ಮಿ ಹಬ್ಬದ ಪೂಜೆನ ನನ್ನ ಕೈಲಿ ಆದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದೀನಿ. ನಾನು ನೆನ್ನೆ ನೈಟ್ ಪೂರ್ತಿ ನಿದ್ದೆ ಮಾಡಿಲ್ಲದೆ ಇದ್ದಿದ್ದರಿಂದ ಕೆಲವೊಂದು ಕ್ಲಿಪ್ಸ್ಗಳನ್ನ ತೊಗೊಳಕ್ಕಾಗಲಿಲ್ಲ, ಯಾಕೆಂದರೆ ತುಂಬ ಟಯರ್ಡ್ ಫೀಲ್ ಆಗ್ತಾಯಿತ್ತು. ಸೊ ಹಾಗಾಗಿ ಆಮೇಲೆ ಮನೆಗೆ ಬಂದವ್ರದ್ದು ಸ್ವಲ್ಪ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ನನಗೆ, ಒಬ್ಬರದ್ದು ಮಾತ್ರ ವೀಡಿಯೋಸ್ನ ಮಾಡಿಕೊಂಡೆ. ಓಕೆ, ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.